ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾಕಂತಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕುತ್ತಿದ್ದರೂ ಕೂಡ ಪ್ರತಿಯೊಂದು ವಿಡಿಯೋನೂ ಕೂಡ ಕೆಲವೊಬ್ಬರು ಅಣ್ಣ ಏನಾದರೂ ಬಿಟ್ಟಿರ್ತಾನೆ, ಏನಾದರೂ ಒಂದು ಕಂಟೆಂಟ್ ತೊಗೊಂಬಂದು ವಿಡಿಯೋ ಮಾಡಿರ್ತಾನೆ ಅಂತ ಒಂದು ಎಷ್ಟೋ ಜನ ಕೂತ್ಕೊಂಡು ವಿಡಿಯೋ ನೋಡ್ತಿರ್ತಾರೆ, ಎಷ್ಟೋ ಸ್ಟೂಡೆಂಟ್ಸ್. ಸೊ ಹಂಗಾಗ್ಬಿಟ್ಟು ನೀವು ಕೂಡ ನನಗೆ ಒಂದು ರೀತಿ ಫ್ರೆಂಡ್ಸ್ ಇದ್ದಂಗೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸರಿ, ಇವಾಗ ವಿಡಿಯೋಕ್ಕೆ ಬರೋದಂತಂದರೆ ಸರಿ, ಇವಾಗ ನೋಡಿರಿ, ಇಲ್ಲಿ ಕೆ ವೆಬ್ಸೈಟಲ್ಲಿ ಬಂದುಬಿಟ್ರೆ ಒಂದು ನಿಮಗೆ ಗುಡ್ ನ್ಯೂಸ್ ಕಾಯ್ದಿದೆ. ಏನಪ್ಪ ಅಂತಂದರೆ ಬೆಳಗ್ಗೆ ಒಂದು ಫೀಡಪ್ನ ಬಿಟ್ಟಿದ್ದಾರೆ ಅಂತಂದರೆ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2024 NTA ಅಪ್ಲಿಕೇಶನ್. ಎನ್ ಟಿ ಎ ಅಪ್ಲಿಕೇಶನ್ ಹಾಕುವಾಗ ಯಾರೆಲ್ಲ ಅಂತಂದರೆ ಕರ್ನಾಟಕ ಸ್ಟೇಟ್ ಅಂತ ಹಾಕಿರ್ತಾರೆ ಬಿಡಿ, ಬಟ್ ಮಾರ್ಕ್ಸ್ನ ಕೊಟ್ಬಿಟ್ಟು ಏನು ಮಾಡಿದಾರೆ ಅಂತಂದರೆ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಆ ಫಿಡಪ್ ಸದ್ಯಕ್ಕೆ ಓಪನ್ ಮಾಡ್ಕೊಂಡ್ರೆ ಏನಾಗ್ತಿದೆ ಅಂತಂದ್ರೆ ಅದು ಓಪನ್ ಆಗ್ತಿದ್ದಿಲ್ಲ, ರಿಮೂವ್ ಮಾಡಿದ್ದಾರೆ. ಓಕೆ, ಬಿಟ್ಬಿಟ್ಟು ಮತ್ತೆ ರಿಮೂವ್ ಮಾಡಿದ್ದಾರೆ. ಇನ್ನೊಂದು ಸರ್ತಿ ಬಿಡ್ತಾರೆ ಅದನ್ನೇ ವಾಪಸ್ಸು ಫಿಡಪ್ನ, ಅದ್ರ ಬಗ್ಗೆ ವರಿ ಬೇಡ. ಈಗ ಆ ಫಿಡಪ್ಪಲ್ಲಿ ಏನಪ್ಪ ಇತ್ತು ಅಂತಂದರೆ ಒಂದು ತಿಳ್ಕೊಬೇಕು, ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ. ಓಕೆ, ಸರಿ, ಈಗ 700 ಅಬೋನು ತೊಗೊಂಡಿದ್ದಾರೆ, 600 ಅಬೋ ತೊಗೊಂಡಿದ್ದಾರೆ, 500 ಅಬೋನು ತೊಗೊಂಡಿದ್ದಾರೆ. ಎಲಿಜಿಬಿಲಿಟಿ ಕೂಡ ಇರುವಂಥ ಸ್ಟೂಡೆಂಟ್ಸ್ ಎಲ್ಲರದು ಕೂಡ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಬಟ್ ಇದಕ್ಕೆ ನಮಗೆ KCT ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ಹೇಳೋದಂತಂದರೆ, ನೋಡಿರಿ, ಯಾರೆಲ್ಲ KCT ಸ್ಟೂಡೆಂಟ್ ಇದ್ದೀರೋ, ನಾನು ಅದಕ್ಕೆ ಪದೇ ವಿಡಿಯೋದಲ್ಲಿ ಹೇಳ್ತಿದ್ದೆ, ನೀವು ಫಸ್ಟ್ ರೌಂಡ್ ಮುಗಿದ ತಕ್ಷಣ ಅಡ್ಮಿಷನ್ ಮಾಡಿಸ್ಕೊಳ್ಕೊಬಿಡ್ರಿ, ಸ್ವಲ್ಪ ವೇಟ್ ಮಾಡಿದ್ರೆ ಸೆಕೆಂಡ್ ರೌಂಡ್ವರೆಗೂ ಹೋಗ್ರಿ ಅಂತ ಹೇಳ್ತಿದ್ದೆ. ಸರಿ, ಇವಾಗ ಒಂದು ಫಿಡಪ್ ಬಿಟ್ಟಿದ್ದು ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವಾಗ 600 ಅಬೋ ಎಷ್ಟು ಜನ ಇದ್ದಾರೆ ಅಂತಂದರೆ 3900 ಜನ ಸಿಗ್ತಾರೆ. ಓಕೆ, ಆ ಫಿಡಪ್ಪಲ್ಲಿ ಆಳೆ ನೋಡಿದೆ ನಾನು, ಬಟ್ ಇವಾಗ ಸದ್ಯಕ್ಕೆ ಓಪನ್ ಆಗ್ತಿಲ್ಲ. 3900 ಜನ ಏನಿದ್ದಾರೆ ಅಂತಂದರೆ 3900 ಸ್ಟೂಡೆಂಟ್ಸ್ ಏನಿದ್ದಾರೆ ಅಂತಂದರೆ 600 ಅಬೋ ಇದ್ದಾರೆ. ಆಲ್ಮೋಸ್ಟ್ ನನಗೆ ಏನಪ್ಪ ಅಂದರೆ 3900 ಅಂದರೆ ಇನ್ನೂ ಸ್ವಲ್ಪ ತೊಗೊಂಡ್ರೆ ಒಂದು 4000. ಈ 4000 ಸ್ಟೂಡೆಂಟ್ಸು ಕೂಡ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಸೀಟ್ ತೊಗೊಳ್ಳಿ ಅಂತಲೇ ಕೇಳ್ಕೊತೀನಿ. ಓಕೆ, ನಮ್ಮ KCT ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸರಿನಾ? ಈಗ ಆಲ್ ಇಂಡಿಯಾ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿ ತೊಗೊಳ್ಳಿ. ರಿಮೈನಿಂಗ್ ಅಲ್ಲಿ 4000 ಜನ ಏನಾಗ್ತಾರೆ ಅಂತಂದರೆ KCTನ ಬರೆದಿರ್ತಾರೆ, ಅವರು ಕೂಡ ಏನು ಬಿಟ್ಟಿರಲ್ಲ. ಅವ್ರು 4000 ಜನ ಏನಾಗ್ತಾರೆ, ಹೋಗ್ತಾರೆ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅಲ್ಲಿ ಸೀಟ್ ತೊಗೊತಾರೆ. ಆ್ಯಂಡ್ ಇವಾಗ ಫಸ್ಟ್ ರೌಂಡ್ KCTಲಿ ಪಾರ್ಟಿಸಿಪೇಟ್ ಮಾಡುವಂಥ ನೀಟ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊರಿ, ಫಸ್ಟ್ ರೌಂಡಲ್ಲಿ KCTಲಿ ಪಾರ್ಟಿಸಿಪೇಟ್ ಮಾಡುವಂಥ ನೀಟ್ ಸ್ಟೂಡೆಂಟ್ಸು ಕೂಡ ಸೆಕೆಂಡ್ ರೌಂಡಲ್ಲಿ ನೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂದರೆ ಕರ್ನಾಟಕದಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ ಹುಡುಗರು ಅಲ್ಲಿ ನೀಟಿಗೆ ಶಿಫ್ಟ್ ಆಗ್ತಾರೆ. ಅಂತಂದರೆ ಈಗ 4000 ಜನ ಆಲ್ ಇಂಡಿಯಾ ಕೋಟಾದಲ್ಲಿ ತೊಗೊಂಡು ಹೋದ್ರು, ರಿಮೈನಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ನೀಟ್ ಕೂಡ ಹೋಗ್ತಾರೆ. ಅವಾಗ ಅಂದರೆ ಒಂದು KCTಲಿ 3 ಲಕ್ಷ ಹಾಕಿದ್ದಾರೆ ಅಂತ, 3 ಲಕ್ಷ ಜನ ಇದ್ದಾರೆ ಅಂತಂದರೆ ಒಂದು 2,50,000 ಅನ್ಕೊರಿ. ಓಕೆ, ಈ ಸ್ಟೂಡೆಂಟ್ಸ್ ಅಷ್ಟೇ ಇರೋದು. ಈಗ 2,50,000 ಜನ ಇದ್ದೀರ ಅಂತ ಅಂದ್ಕೊಂಡ್ರೆ ಇವಾಗ 4,000 ಏನಾಯಿತು, ಆಲ್ ಇಂಡಿಯಾ ಲೆವೆಲ್ ಕೊಡೋದಕ್ಕೆ ಹೋಯ್ತು. ಓಕೆ, ಇನ್ನೂ ಒಂದು 15-20,000 ಆದರೆ ಏನು ಮಾಡ್ತಾರೆ, ನೀಟಿಗೆ ಶಿಫ್ಟ್ ಆಗ್ತಾರೆ. ಅಥವಾ 15,000 ಆಗ್ತಾರೆ ಅಂತ ಅನ್ಕೋರಿ. ಓಕೆ, 10,000 4,000 ಪ್ಲಸ್ 20 ಅಂದರೆ 2,30,000 ಜನ ಇಷ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಚೆನ್ನಾಗಿರುತ್ತಲ್ವ, ಹೌದಲ್ವಾ? ಅಂತಂದರೆ ಅರ್ಥ ಮಾಡ್ಕೋರಿ, ಇವಾಗ ನೀಟು ಚೆನ್ನಾಗಿರೋ ರ್ಯಾಂಕ್ ತೊಗೊಂಡವ್ರು ಕೂಡ ಇವಾಗ KCT ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಒಂದು 16,000 ಜನ ಹೋದರೆ, ಇಲ್ಲಿ 4,000 ಆಲ್ ಇಂಡಿಯಾ ಕೋಟಾ ಲೆವೆಲಲ್ಲೂ ಕೂಡ ಹೋದರೆ ಒಂದು 20,000 ಜನ ಏನಾಗ್ತಾರೆ ಅಂತಂದರೆ KCT ಬಿಟ್ಟು ಹೊರಗಡೆ ಹೋದಂಗೆ ಅನಿಸುತ್ತೆ. ಓಕೆ, ಅವರೇನು ನೀಟ್ ಚೆನ್ನಾಗಿ ಅಂದರೆ ನೀಟಲ್ಲಿ ಸೀಟ್ ತೊಗೊಳ್ಳೋರು ಕೂಡ KCTಲಿ ಚೆನ್ನಾಗಿ ಆಗಿರಲ್ಲ ಅಂತಾರಲ್ಲ, ಅವ್ರದ್ದು ಕೂಡ KCT ಚೆನ್ನಾಗಿ ಆಗಿರ್ತಾರೆ ರ್ಯಾಂಕು. ಇವಾಗ ಏನಪ್ಪ ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಅನ್ನೋದಂತಂದರೆ, ನೋಡಿ, ಇವು 4,000 ಮತ್ತು 16,000 ಜನ ಹೋದರೆ ಇವಾಗ ರ್ಯಾಂಕ್ ದೂರ ಇರೋರಿಗೆ ಹೆಲ್ಪ್ ಆಗುತ್ತೆ. ಅಂತಂದರೆ ಕೆಲವೊಬ್ಬರು 2,20,000 30,000 ರ್ಯಾಂಕ್ ಇದ್ದವ್ರಿಗೆ ಸೀಟ್ ಸಿಗ್ತಾರಲ್ಲ, ಅಂಥವ್ರಿಗೆ ಇಲ್ಲಿ 20,000 ಎಕ್ಸಿಟ್ ಆಗಿಬಿಟ್ರೆ KCTಲಿ ನಿಮಗೆ ಸೀಟ್ ಸಿಗುತ್ತಲ್ವಾ, ಅಂದರೆ ಆ ಸ್ಟೂಡೆಂಟ್ಸ್ಗೆ ಬರುವಂಥ ಸೀಟ್ಸು ನಿಮಗೆ ಸಿಗುತ್ತೆ. ಸೊ ಇವು ಫಸ್ಟ್ ರೌಂಡಲ್ಲಿ ನಿಮ್ಗೆ ಸಿಗದೇ ಇರ್ಬೋದು ನೀಟ್ ಸ್ಟೂಡೆಂಟ್ಸ್ಗೆ, ಯಾಕಂದರೆ ಅವರೆಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಫಸ್ಟ್ ರೌಂಡಲ್ಲಿ ಅವರು ಕೂಡ ನೀಟ್ ಅವರು ಕೂಡ ಇರ್ತಾರೆ, ಬಟ್ ಅವ್ರು ಏನು ಮಾಡ್ತಾರೆ, ಸೀಟ್ನ ಕ್ಲೇಮ್ ಮಾಡ್ಕೊಂಡು ಇಟ್ಕೊತಾರೆ, ಅಂತಂದರೆ ಹೋಲ್ಡ್ ಇಟ್ಕೊಂಡು ನಿಂತು ಬಿಡ್ತಾರೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಹೋದಾಗ ಅವ್ರು ಬೇರೆ ಚಾನ್ಸ್ ಇರಲ್ಲ, ಯಾಕಂದರೆ ನೀಟ್ ಪಾರ್ಟಿಸಿಪೇಟ್ ಮಾಡಲೇಬೇಕಲ್ವಾ. ಅಲ್ಲೂ ಕೂಡ ಅವ್ರು 2 ಕಡೆ ಮಾಡ್ತಾರೆ, ಅಂದರೆ ಆಪ್ಷನಿಟಿ ನೀಟ್ಗೂ ಕೂಡ ಮಾಡ್ತಾರೆ, ಸೈಮಲ್ಟೇನಿಯಸ್ಲಿ KCTಗೂ ಮಾಡ್ತಾರೆ. ಅವಾಗ ನೀಟಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆದಾಗ ಆ ಕಡೆ ಶಿಫ್ಟ್ ಆಗಿಬಿಡ್ತಾರೆ, ಆಟೋಮೆಟಿಕ್ ಇನ್ನು ಕ್ಯಾನ್ಸಲ್ ಮಾಡ್ಕೊತಾರೆ KCT ಸೀಟ್ನ. ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೆಕೆಂಡ್ ರೌಂಡು ಸಿಗದೆ ಹೋದ್ರೂ ಪರವಾಗಿಲ್ಲ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಕೂಡ ನಿಮ್ಗೆ ಆರಾಮಾಗಿ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ. ಸರಿ, ಯಾಕಂದರೆ ಈಗ ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆದವು. ಬೇಕಾದರೆ ಇಲ್ಲಿ ಬಿಟ್ಟಿದ್ರೆ ಇವಾಗ ತಾನೇ ಒಂದು ಮತ್ತು ಲಿಸ್ಟ್ ಬಿಟ್ಟರಲ್ವಾ, ಹೌದಲ್ವಾ? ಈ ರೀತಿ ನೀಟ್ದು ಕೂಡ ಎಲ್ಲನೂ ಕೂಡ ಸ್ಟಾರ್ಟ್ ಆಯ್ತು ಅಂತಂದರೆ ಸೆಕೆಂಡ್ ರೌಂಡ್ ಫಿಕ್ಸ್ ನಡೀತಂತ ಕನ್ಫರ್ಮೇಷನ್. ಓಕೆ, ಏನೇ ಆಗಲಿ ನಮ್ಮ KEದವರು ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಬೆಳಗ್ಗೆ. ಅದು ನೋಡಿಬಿಟ್ಟು ಒಂದು ಖುಷಿ ಆಯ್ತು, ಯಾಕಂದರೆ ಇನ್ನೂ ಕೂಡ ಲೇಟ್ ಮಾಡಿದರೆ ಇನ್ನೂ ಕೂಡ ಸಮಸ್ಯೆ ಇರ್ತಿತ್ತು. ಅಟ್ಲೀಸ್ಟ್ ಸೆಕೆಂಡ್ ರೌಂಡಿಗೆ ಆದರೂ ಸ್ಟಾರ್ಟ್ ಮಾಡ್ತಾರಲ್ಲ ಅಂತ ಒಂದು ನೆಮ್ಮದಿ. ಯಾಕಂದರೆ ಸೆಕೆಂಡ್ ರೌಂಡು ಕೂಡ ಇನ್ನೂ ಕೂಡ ಸ್ಟಾರ್ಟ್ ಮಾಡದೆ ಹೋಗಿದ್ರೆ ನೀಟ್ನ, ಮತ್ತು ಥರ್ಡ್ ರೌಂಡ್ವರೆಗೂ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲಿವರೆಗೂ ಪೇಷನ್ಸ್ ಯಾರು ಕೂಡ ಹುಡುಗರಿಗೆಲ್ಲ, ಯಾಕಂದರೆ ಸೀಟ್ ಸಿಗುತ್ತೋ ಅಂತ ಭಯದಲ್ಲಿ ಏನು ಮಾಡ್ತಿದ್ರು, ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಮಾಡಿಕೊಂಡು ಅಥವಾ ಸೆಕೆಂಡ್ ರೌಂಡಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಇವಾಗ ಸೆಕೆಂಡ್ ರೌಂಡಾಗಿ ಬಿಟ್ಟಾಗ ಆರಾಮಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡ್ತಾರೆ.
ಕೊನೆಗೆ ಇನ್ನೂ ಕೂಡ ಇವತ್ತು ಬೆಳಗ್ಗೆ ನಾನು ಬಂದು ನೋಡಿದೆ, ಅದಕ್ಕೆ ಇದೊಂದು ಅಪ್ಡೇಟ್ ಇತ್ತು, ಹಾಗೆ ತಿಳಿಸೋಣ ಅಂತ ಬಂದಿದ್ದೆ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ರೀತಿ ಏನಾದರೂ ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಅಡ್ಮಿಷನ್ ಟೈಮಲ್ಲಿ ನಿಮಗೆಲ್ಲ ಕೂಡ ಗೊಂದಲ ಆಗುತ್ತೆ, ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಯಾರಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಹೋಗ್ಬಿಟ್ಟು ಒಂದು ಟೈಮ್ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ನಿಮಗೆಲ್ಲ ರೀತಿ ಮುಂದೆ ಸ್ಕಾಲರ್ಶಿಪ್ಸ್ ಎಲ್ಲನೂ ಕೂಡ ಸ್ಕೀಮ್ಸ್ ಕೂಡ ಹೇಳ್ತೀವಿ. ಸರಿ, ಬಾಯ್.